ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ನಾಳೆ ಮಂಗಳವಾರ ಶರಾವತಿ ಹಿನ್ನೀರು ಕರೂರು ಹೋಬಳಿ ಸಮಸ್ಯೆ ಪರಿಹಾರಕ್ಕೆ ಒತ್ತಾಯಿಸಿ ಬಿಜೆಪಿಯಿಂದ ಪಾದಯಾತ್ರೆ. ಪ್ರತಿಭಟನೆ ಕುರಿತು ಶಕ್ತಿ ಕೇಂದ್ರ ಅಧ್ಯಕ್ಷ ಸುಧೀಂದ್ರ ಮಾಹಿತಿ. ಜಾನಪದ ಪರಿಷತ್ ವಿಶೇಷ ಅತಿಥಿಯಾಗಿ ಕಾಂತಾರ ಗಾಯಕ ವೆಂಕಟೇಶ್. ಪರಿಷತ್ ಸನ್ಮಾನ ಸ್ವೀಕರಿಸಿ ಹಾಡಿನ ಜೊತೆ ಮನದಾಳ ತೆರೆದಿಟ್ಟ ಗಾಯಕ. ತ್ಯಾಗರ್ತಿ ಭಾಗದಲ್ಲಿ ರೈತ ಸಂಘಕ್ಕೆ ಬೃಹತ್ ಸದಸ್ಯರ ಸೇರ್ಪಡೆ. ನಾಯಕತ್ವ ಬೆಳೆಸಿಕೊಂಡು ಸಂಘಟನೆ ಸದೃಢಗೊಳಿಸಲು ದಿನೇಶ್ ಶಿರವಾಳ ಕರೆ. ಈಗ ಸುದ್ದಿಯ ವಿವರ. ಶರಾವತಿ ಹಿನ್ನೀರು ಪ್ರದೇಶವಾದ ಕರೂರು ಹೋಬಳಿಯ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಬಿಜೆಪಿ ಕುದುರೂರು ಮಹಾಶಕ್ತಿ ಕೇಂದ್ರದ ವತಿಯಿಂದ ಮಾರ್ಚ್ 31ರ ಮಂಗಳವಾರ ಬ್ಯಾಕೋಡಿನಿಂದ ತುಮರಿವರೆಗೆ ಬೃಹತ್ ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸುಧೀಂದ್ರ ಮಾಹಿತಿ ನೀಡಿದರು. ನಾಗರಾಜ್ ಬೊಬ್ಬಿಗೆ, ಮಂಜಯ್ಯ ಜೈನ್, ಸಾವಿತ್ರಿ, ಶಿವರಾಜ್, ಗಣಪತಿ, ಶ್ರೀಧರ್, ಗೋವರ್ಧನ್, ಸತೀಶ್, ಮಂಜಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾಡಿದ್ದು ಮಂಗಳವಾರ 31ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಮಂಗಳವಾರ ಮಧ್ಯಾಹ್ನ 12:00ವರೆಗೆ ನಮ್ಮ ಕರೂರು ಹೋಬಳಿ ಒಳಗೊಂಡಂತಹ ಕುದೂರು ಮಹಾಶಕ್ತಿ ಕೇಂದ್ರ ಬಿಜೆಪಿಯ ಒಂದು ಅಂಗ ಕುದೂರು ಮಹಾಶಕ್ತಿ ಕೇಂದ್ರ ಪ್ರತಿಭಟನೆಯನ್ನು ಜೊತೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಬ್ಯಾಕೋಡ್ 12:00ವರೆಗೆ ಬ್ಯಾಕೋಡ್ನಿಂದ ನಮ್ಮದು ಪಾದಯಾತ್ರೆ ಆರಂಭ ಆಗುತ್ತೆ. ಸಂಜೆ 5:00ವರೆಗೆ ತುಮರಿಯನ್ನು ತಲುಪಿ ತುಮರಿಯಲ್ಲಿ 5:00ವರೆಗೆ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಸಭೆಯ ಉದ್ದೇಶ ಏನಂತಂದರೆ ನಮ್ಮ ಕರೂರು ಹೋಬಳಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದು ಬೆಳಕನ್ನು ಚೆಲ್ಲಲಾಗಿದೆ. ಹಾಗಾಗಿ ನಾವು ಅದನ್ನು ಜನಜಾಗೃತಿ ಪಾದಯಾತ್ರೆ ಅಂತಲೇ ನಾವು ಅದನ್ನು ಹೆಸರನ್ನು ಕೂಡ ಇಟ್ಕೊಂಡಿದ್ದೀವಿ. ಕರೂರು ಹೋಬಳಿಯ ಜ್ವಲಂತ ಸಮಸ್ಯೆಗಳ ವಿರುದ್ಧ ಹಾಗೂ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಬೃಹತ್ ಜನಜಾಗೃತಿ ಪಾದಯಾತ್ರೆ ಅಂತ ನಾವು ಅದಕ್ಕೆ ಹೆಸರನ್ನು ಇಟ್ಕೊಂಡು ಮಾಡ್ತಾ ಇದ್ದೇವೆ. ಇದರ ಉದ್ದೇಶಗಳು ಅಥವಾ ಇದರ ಒಂದು ನಾವು ಪಾಯಿಂಟ್ಗಳನ್ನು ಏನು ಹಾಕೊಂಡಿದ್ದೇವೆ ಅಂತಂದರೆ, ನಮ್ಮ ತುಮರಿ ಮತ್ತು ಬ್ಯಾಕೋಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ 2 ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಜೊತೆಗೆ ಬ್ಯಾಕೋಡು ಆಸ್ಪತ್ರೆಗಳಲ್ಲಿ ಅಂತೂ 7 ಹುದ್ದೆಯಲ್ಲಿ 1 ಹುದ್ದೆ ಮಾತ್ರ ಸಿಸ್ಟರ್ ಇದ್ದಾರೆ, ಉಳಿದ ಕಡೆ ಸಿಸ್ಟರ್ಗಳು ಇಲ್ಲ. ಬ್ಯಾಕೋಡಲ್ಲೂ ಕೂಡ ಸಿಸ್ಟರ್ ಹುದ್ದೆ 2 ಹುದ್ದೆ ಮಾತ್ರ, 2 ಅಥವಾ 3 ಹುದ್ದೆ ಅಷ್ಟೇ ಇರೋದು. ತುಮರಿಯಲ್ಲೂ ಕೂಡ ಉಳಿದ ಸಿಸ್ಟರ್ ಹುದ್ದೆಗಳು ಖಾಲಿ ಇವೆ. ಹಾಗಾಗಿ ಆಸ್ಪತ್ರೆ ಹೇಳೋದು ನಮ್ಮ ಕರೂರು ಹೋಬಳಿಯ ಜನರಿಗೆ ಮರಿಚಿಕೆ. ಜೊತೆಗೆ ತುಮರಿ ಮತ್ತು ಬ್ಯಾಕೋಡು ಪಶು ಆಸ್ಪತ್ರೆ ಕೂಡ ಬಾಗಿಲನ್ನು ತೆಗೆಯೋದು ಕಷ್ಟ ಆಗಿದೆ. ಒಂದು ಕಾಂಪೌಂಡರ್ ಒಬ್ಬರನ್ನ, ಅದು ಅರೆಕಾಲಿಕ ಕಾಯಮ್ಮನ ಒಬ್ಬರನ್ನ ಇಟ್ಕೊಂಡಿದೆ. ಹಾಗಿರ್ಬೇಕಾದ್ರೆ ಕರೂರು ಹೋಬಳಿಯಲ್ಲಿ ಜನ 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವ ರೀತಿ ಜಾನುವಾರುಗಳನ್ನು ಮಾಡೋದು, ಹಾಗಾಗಿ ಅದೊಂದು ಸಮಸ್ಯೆಗಳ ಬಗ್ಗೆ. ಜೊತೆಗೆ ನಮ್ಮ ಹೋಬಳಿಯ ವ್ಯಾಪ್ತಿಯಲ್ಲಿ ಏನಾಗಿದೆ ಅಂತಂದರೆ ಬಹಳ ಕಾಡು ಪ್ರಾಣಿಗಳ ಕಾಟ ಕಾಡ್ತಾ ಇದೆ. ಎಷ್ಟು ಅಂತಂದರೆ ಯಾವುದೇ ಬೆಳೆಯನ್ನು, ಭತ್ತ ಇರ್ಬೋದು, ಶುಂಠಿ ಇರ್ಬೋದು, ಅಡಿಕೆ ಇರ್ಬೋದು, ಕಬ್ಬು ಇರ್ಬೋದು, ಯಾವುದೂ ಕೂಡ ನಾವು 100ರಲ್ಲಿ 25% ಸಿಗೋದಿಲ್ಲ. ಅಷ್ಟು ಪ್ರಮಾಣದ ಕಾಡು ಪ್ರಾಣಿಗಳ ಕಾಟ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ನಾವು ಇಲಾಖೆಯ ಗಮನವನ್ನು ಸೆಳೆದ್ರೆ ಯಾವುದೇ ಕೂಡ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಜನಪ್ರತಿನಿಧಿಗಳಿಗೂ ಹೇಳಿದ್ರು ಕೂಡ ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದರ ವಿರುದ್ಧ ಒಂದು ಹೋರಾಟ. ಜೊತೆಗೆ ನಮ್ಮ ಹೋಬಳಿಯ ವ್ಯಾಪ್ತಿಯಲ್ಲಿ ಬಡವರು ಮನೆಯನ್ನು ಕಟ್ಟಲಿಕ್ಕೆ ಬಹಳ ಒದ್ದಾಡ್ತಾ ಇದೆ. ಕೆಂಪು ಕಲ್ಲು ಮತ್ತು ಮರಳು ಸಮರ್ಪಕವಾಗಿ ಸಿಗ್ತಾ ಇದೆ. ಒಂದು ನೀತಿ ನಿಯಮನೇ ಇಲ್ಲ ಸರ್ಕಾರದ ವ್ಯಾಪ್ತಿಯಲ್ಲಿ. ಎಲ್ಲೋ ಒಂದು ಕಾರ್ಯ ಮಾಡ್ತಾರೆ, 4 ದಿವಸ ಮಾಡ್ತಾರೆ, ಹೋಗುತ್ತೆ. ಎಲ್ಲೋ ಹೊರಗಡೆಯಿಂದ ತರಿಸಿದ್ರು ಕೂಡ ರಾಯಲ್ಟಿ ಅದು ಇದು ಪೊಲೀಸರು, ಫಾರೆಸ್ಟರು ಹಿಡಿದು ಅದನ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ, ಸರಿಯಾಗಿ ಸಿಗ್ತಾ ಇದೆ. ಇದೊಂದು. ಜೊತೆಗೆ ವಿದ್ಯುತ್ತಿಂದ ಒಂದು ಸಮಸ್ಯೆ. ನಾವು ಕೆಲವು ಪತ್ರಕರ್ತರು ನಾವು ಕೈ ಜೋಡಿಸಿದ್ರು ಹೋದ ಸರಿ ಮಳೆಗಾಲದಲ್ಲಿ. ಏನಂತಂದರೆ ಅಕೇಶಿಯಾ ಮರಗಳು ರಸ್ತೆಯ ಪಕ್ಕ ಏನಿದೆ ಆ ಕರೆಂಟ್ ಲೈನು, ಅದರದ ಒಂದು ಅಕೇಶಿಯಾ ಮರಗಳನ್ನು ಕಡಿತಲೆ ಮಾಡಬೇಕು ಅಂತ ನಾವುಗಳು ಎಲ್ಲ ಗ್ರಾಮ ಪಂಚಾಯತಿ ಇಂದ ರೆಗ್ಯುಲೇಷನ್ ಮಾಡಿ, ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ನಾವು ಕೊಟ್ಟಿದ್ವಿ. ಏನಂದ್ರೆ KEBಗೂ ಕೊಟ್ಟಿದ್ವಿ, ಅರಣ್ಯ ಇಲಾಖೆಗೂ ಕೊಟ್ಟಿದ್ವಿ. ಆದರೆ ಈಗ ಮತ್ತೊಂದು ಮಳೆಗಾಲ ಬಂತು, ಇವತ್ತಿಗೂ ಕೂಡ ಕಡಿತಲೆ ಆಗಿಲ್ಲ. ನಾನು ನಿನ್ನೆನೂ ಕೂಡ ಫಾಲೋ ಅಪ್ ಮಾಡಿದ್ದೇನೆ. ರೇಂಜನ್ನು ಕೇಳಿದ್ದೇನೆ, AW ಅವ್ರನ್ನು ಕೇಳಿದ್ದೇನೆ. ಅವರು ಕೇಳಿದ್ರೆ ನಮಗೆ ಮರ ಐಡೆಂಟಿಫೈ ಮಾಡ್ಕೊಂಡು ಹೋಗೋಳಿ ಅರಣ್ಯ ಇಲಾಖೆ ಹೇಳ್ತಾರೆ. ಇವ್ರು ಕೇಳಿದ್ರೆ ನಾವು ಲೆಟರ್ ಕೊಟ್ಟಿದ್ದೇವೆ, ಅವರೇ ಬರ್ತಾ ಇಲ್ಲ ಅಂತ ಇವ್ರು ಹೇಳ್ತಾರೆ. ಒಟ್ಟು ಅವರಿಬ್ಬರ ಇಲಾಖೆ ಒಳಗೆ ನಮಗೆ ಮುಂದಿನ ಮಳೆಗಾಲ 4 ತಿಂಗಳು ಕರೆಂಟ್ ಇಲ್ಲ. ಇದರ ವಿರುದ್ಧ ಜೊತೆಗೆ KPC ಭೂಮಿಯಲ್ಲಿ ವಾಸವಾಗಿದ್ದಾರೆ. ಬಹಳಷ್ಟು ಜನ ಒಂದು ಸಾಗುವಳಿಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಅವರಿಗೂ ಕೂಡ ಈಗ ಸರ್ಕಾರ ಅದನ್ನು
KPC ಉಳಿದಿರೋಂಥ ಜಾಗವನ್ನು ಅರಣ್ಯ ಇಲಾಖೆಗೆ ಸೇರಿಸಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ಮಾಡಿದೆ. ಹಾಗಾಗಿ ಆ ಒಂದು ಪ್ರಸ್ತಾವನೆಯನ್ನು ಕೈ ಬಿಡಬೇಕು. ಜೊತೆಗೆ ಆ KPC ಉಳಿದ ಜಾಗವನ್ನು ಯಾರು ಸಾಗುವಳಿ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಪಟ್ಟ ಮಾಡ್ಕೊಳ್ಬೇಕು, ಖಾತೆ ಪಟ್ಟ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಜೊತೆಗೆ ಕಳೆದ 3 ವರ್ಷಗಳಿಂದ ಸರ್ಕಾರದ ವಸತಿ ಯೋಜನೆಯಲ್ಲಿ ಒಂದೇ ಒಂದು ಮನೆ ಯಾವುದೇ ಗ್ರಾಮ ಪಂಚಾಯತಿಗೆ ಬಂದಿಲ್ಲ. ಕರ್ನಾಟಕ ಸರ್ಕಾರದಿಂದ ಬಂದಿಲ್ಲ, ಕೇಂದ್ರ ಸರ್ಕಾರದಿಂದ ಒಂದು ಸ್ವಲ್ಪ ಮನೆಗಳು ಬಂದಾಗ ಪಂಚಾಯತಿಗೆ ಒಂದು 8-10 ಮನೆಗಳು ಬಂದಾಗ ಬಿಟ್ಟರೆ 3 ವರ್ಷಗಳಲ್ಲಿ ಬೇರೆ ಯಾವುದೇ ಮನೆಗಳು ನಮಗೆ ಸಿಕ್ಕಿಲ್ಲ. ಇದರಿಂದ ಬಡವರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಬರೀ ವಸತಿ ರಹಿತರ ಪಟ್ಟಿಯನ್ನು ತಯಾರಿಸಿ ರೆಡಿ ಇಟ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯವರು, ಮನೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಜೊತೆಗೆ ಈಗ ಎಷ್ಟು ಕಷ್ಟ ಅಂದರೆ ಈ ಸೊತ್ತು ಎಲ್ಲ ಮನೆಗಳಿಗೆ ಇರೋಂಥ ಮನೆಗಳಿಗೆ ಈ ಸೊತ್ತನ್ನು ಮಾಡಲಿಕ್ಕೆ ಅಥವಾ ಈ ಸೊತ್ತಿನ ಕಾಪಿಯನ್ನು 9 and 11 ತಗೊಳ್ಳಿಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಸಾಫ್ಟ್ವೇರ್ ಬಿಡ್ತಾ ಇದೆ. ಇದೊಂದು ವಿಧಾನಸಭೆಯಲ್ಲೂ ಚರ್ಚೆ ಆಗಿ ಭಾಳ ದಿವಸ ಆಯಿತು. ಕಳೆದ 1 ವರ್ಷದಿಂದ, ಏಪ್ರಿಲಿಂದನೂ ಇದು ಬಗೆಹರಿಲ್ಲ. ಮಾರ್ಚ್ ಮುಗಿತಾ ಬಂತು, 1 ವರ್ಷ ಆಯಿತು. ಇದರಿಂದ ಈ ಕೆಲವು ಹೊಸ ಮನೆಗಳು ಕಟ್ಕೊಂಡವರಿಗೆ ಒಂದು NOC ತಗೊಳ್ಬೇಕು, ಕರೆಂಟ್ ಹಾಕ್ಸ್. ಎಲ್ಲ ಸಂಗೀತ ಪ್ರಕಾರಗಳ ತಾಯಿ ಬೇರು ಜಾನಪದ. ಅನೇಕ ಗಾಯನ ಸಂಗೀತದ ಮೂಲಕ ಜಾನಪದವಾಗಿರುವುದರಿಂದ ಸ್ವರ ಸಾಹಿತ್ಯ ಹಂತ ಹಂತವಾಗಿ ಪ್ರಸಿದ್ಧಿಗೆ ಬಂದಿದೆ ಎಂದು ಕಾಂತಾರ ಚಲನಚಿತ್ರದ ಗಾಯಕ ವೆಂಕಟೇಶ್ DC ತಿಳಿಸಿದರು. ಸಾಗರದ ವಿನೋಬನಗರದಲ್ಲಿ ಭಾನುವಾರ ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಂಗೀತ ಸಂಭ್ರಮ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಅಭಿನಂದನೆ ಸ್ವೀಕರಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ ಶಿರವಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಶ್ವಿನಿ ಕುಮಾರ್, ದಿನೇಶ್ ಬರದವಳ್ಳಿ, ದೀಪಕ್ ಸಾಗರ್, ಸತ್ಯನಾರಾಯಣ್ KB, ಡಾಕ್ಟರ್ ರತ್ನಾಕರ್ ಕುನಗೋಡು, ನಾರಾಯಣಪ್ಪ ಕೊಗ್ವೆ, ರಾಜು ಜನ್ನೆಹಕ್ಲು, ಮಹಾಬಲೇಶ್ವರ್ ಶೇಟ್ ಇನ್ನಿತರರು ಹಾಜರಿದ್ದರು. ಎಸ್ ಬಸವರಾಜ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ನಾರಾಯಣ್ ಕೆ ವಂದಿಸಿದರು. ಜ್ಯೋತಿ ಸತೀಶ್ ಕಾರ್ಯಕ್ರಮ ನಿರೂಪಿಸಿದರು. ನಂತರ ವೆಂಕಟೇಶ್ DC ಅವರಿಂದ ಗಾಯನ ನಡೆಯಿತು. ಸ್ವಲ್ಪ ಫಾರ್ಮಲ್ ಆಗಿಬಿಡುತ್ತೆ. ಸೊ ನಮ್ಮ ಮನೆಯವರು ಇಲ್ಲೇ ಸಾಗರದವರು. ಮಕ್ಕಳಿಗೆ ರಜಾ ಬಂದಾಗ ಯಾವಾಗಲೂ ಇಲ್ಲಿ ಬಂದು ಬಿಟ್ಬಿಟ್ಟು ಹೋಗೋದು ಒಂದು ನಮ್ಮದೊಂದು ರೊಟೀನು. ಸೊ ಬಂದಾಗಲೇ ಹಾಗೆ ಇವ್ರು ಹೇಳ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ನನ್ನ ಪಾಡಿನ ಬಂದೆ. ಬಿಕಾಸ್ ಬೆಂಗಳೂರಲ್ಲಿ ಎಲ್ಲ ಸಾಕಷ್ಟು ಇಂಡಸ್ಟ್ರಿಯಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ. ಒಂದ್ಸಲಿ ಗೊತ್ತಾಗ್ಬಿಟ್ರೆ ಸಾಕಷ್ಟು ಜನ ಬರ್ತಾ ಇರ್ತಾರೆ, ಇಲ್ಲ ಸುಮ್ಮನೆ ಏನೋ ಪ್ರಶ್ನೆ ಕೇಳಿ ತಿಳ್ಕೊಂಡು ನನ್ನ ವಿದ್ಯೆಗೆ ಅಥವಾ ನನ್ನ ಇಂಡಸ್ಟ್ರಿಗೆ ಸಂಬಂಧಪಟ್ಟು ಬರೋರಿಗಿಂತ ಜಾಸ್ತಿ ಬೇರೆಯವರೇ ಬರ್ತಾ ಇರ್ತಾರೆ. ಇಲ್ಲಾದರೆ ನಂಗೆ ಭಾಳ ಸಂತೋಷ. ಯಾಕಂದರೆ ನೀವೆಲ್ಲರೂ ಇಷ್ಟೊತ್ತು ಕೇಳಿದೆ, 3 ಹಾಡು ಕೇಳಿದೆ, 3-4 ಹಾಡು ಕೇಳಿದೆ. ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರ ನೀವು. ಆ್ಯಂಡ್ ಇವ್ರ ಬಗ್ಗೆನೂ ಇವಾಗ ಗೊತ್ತಾಯಿತು. ಹಾಡಿನ ಏನಂದರೆ ಇವಾಗ ಹಾಡನ್ನ ಕಲಿಬೇಕಂದ್ರೆ, ನನ್ನ ಬಗ್ಗೆ ಹೇಳೋಕ್ಕೆ ಮುಂಚೆ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಡನ್ನು ಕಲಿಬೇಕಂದ್ರೆ ಹೌದು, ಒಂದು ಸ್ವರ ಸಹಿತವಾಗಿ ಲಯದ ಜ್ಞಾನದಿಂದ ತಿಳ್ಕೊಳ್ಳೋದು ಒಂದು. ಬಟ್ ನಾವು ಶಾಸ್ತ್ರೀಯ ಸಂಗೀತ ಕಲ್ತಿರೋರಾದರೂ ನಮಗೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಶಾಸ್ತ್ರೀಯ ಸಂಗೀತದ ಮೂಲನೇ ಜಾನಪದ ಅಂತ. ಸೊ ಜಾನಪದದಿಂದನೇ ನಾವೆಲ್ಲ ಶಾಸ್ತ್ರೀಯ ಸಂಗೀತ, ಯಾರೋ ಒಂದಷ್ಟು ಜನ ಸ್ವಲ್ಪ ಅವರ ಜ್ಞಾನವನ್ನು ಹಾಕಿ ಅದಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ಟರು, ಅದು ಶಾಸ್ತ್ರೀಯ ಸಂಗೀತ ಆಯಿತು. ಬಟ್ ಅದರ ತಾಯಿ ಜಾನಪದ. ಸೊ ಜಾನಪದದಿಂದನೇ ಇದೆಲ್ಲ ಬಂದಿರೋದ್ರಿಂದ ಅದರಲ್ಲಿ ಒಂದು ಮುಗ್ಧತೆ ಇರುತ್ತೆ, ಅದರಲ್ಲಿ ಒಂದು ಪ್ರೀತಿ ಇರುತ್ತೆ. ಸೊ ಆ ಮುಗ್ಧತೆ ಯಾವಾಗಲೂ ನೋಡ್ತಾ ಇರ್ತೀನಿ ಹಾಡಲ್ಲಿ ಇವತ್ತಿಗೂ. ಸೊ ತುಂಬ ಸ್ವರದಲ್ಲಿ, ತುಂಬ ಲಯದಲ್ಲಿ ಅದರ ಒಂದು ಚೌಕಟ್ಟಿನಲ್ಲಿ ಸಿಕ್ಕಿ ಹಾಕೊಳ್ಳದೆ ಅದರ ಮುಗ್ಧತೆಯನ್ನು ಹಾಗೆ ಇಟ್ಕೊಂಡು ಅದರ ಒಂದು ರಸವನ್ನು ಹಾಗೆ ಅಭಿವ್ಯಕ್ತಗೊಳಿಸ್ತಾ ಇದ್ದರೆ ಅದಕ್ಕಿಂತ ಒಂದು ಅದ್ಭುತವಾದಂತಹ ಒಂದು ಸಂಗೀತದಲ್ಲಿ, ಜಾನಪದದಲ್ಲಿ ಇರುವಂತಹ ಒಂದು ಶಕ್ತಿ ನಾನು ಬೇರೆದಲ್ಲಿ ನೋಡಿ. ನನಗೂ ಜಾನಪದ ಪರ್ಸ್ನಲಿ ಫೇವ್ರೇಟ್, ನಾನು ಹಾಗೆ ಬೆಳ್ಕೊಂಬಂದವನು. ಬಟ್ ಇವೆಂಚುಲಿ ಸ್ವಲ್ಪ ಬೆಳೀತಾ ಇರ್ಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕಲಿತೆ. ಸೊ ನನ್ನ ಮನೆತನೂ ಇದೇ ರೀತಿ. ನನ್ನ ಚಿಕ್ಕಪ್ಪನವರು ಭಜನೆ ಆಡುವಂತಹ, ಅವರು ಏನು ಸಂಗೀತ ಕಲ್ತಿಲ್ಲ, ಅವ್ರು ಸಾರಿಗಮ ಅಂದರೆ ಗೊತ್ತಿಲ್ಲ, ತಕದಿನ ಅಂದರೆ ಗೊತ್ತಿಲ್ಲ, ಬಟ್ ಸುಮ್ಮನೆ ಭಜನೆ ಹಾಡೋದು, ದೇವ್ರ ನಾಮ ಸಂಕೀರ್ತನೆ ಹಾಡ್ಕೊಂಡು ಇದ್ದವರು. ಅವ್ರ ಜೊತೆ ಕೂತು ಅವ್ರ ಜೊತೆ ಒಂದು ಸ್ವಲ್ಪ ಕಂಜರ ಆ ಥರ ನುಡ್ಸ್ಕೊಳ್ತಾಗ ಕಲ್ತವ್ರು. ಆವಾಗಲೂ ನನಗೇನು ಗೊತ್ತಿರಲಿಲ್ಲ ಏನದು ಸ್ವರ ಅಂದರೆ ಏನು, ಲಯ ಅಂದರೆ ಏನು. ಆಮೇಲೆ ನಮ್ಮ ಮನೇಲಿ ನೋಡಿ ಏನೋ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ನುಡಿಸ್ತಾ ಇದ್ದಾನೆ ಹಿಂಗೆ ಅಂತೇಳಿ ಒಂದು ಸ್ವಲ್ಪ ಸಂಗೀತಕ್ಕೆ ಹಾಕಿದ್ರು. ಹಾಗೆ ಮಾಡ್ತಾ ಇದ್ದಾಗೇ ಸುಮಾರು ನನ್ನ ಸ್ಕೂಲು ಕಾಲೇಜ್ ತನಕ ನಾನು ಸೈಡಲ್ಲಿ ಶಾಸ್ತ್ರೀಯ ಸಂಗೀತನ ಕಲಿತಾ ಬಂದೆ. ಬಟ್ ಈ ಜಾನಪದ ಹಾಡುಗಳು, ಬಟ್ ಮೂಲತಃ ಇದು ಭಕ್ತಿ ಸಂಗೀತದ ಮೂಲದಲ್ಲೇ ಕಲ್ತ್ಕೊಂಡ್ಬಂದೆ. ಜಾನಪದದ ಶೈಲಿ ಒಂದು ಪ್ರಕಾರ, ಅದೊಂದು ಪ್ರಕಾರ, ಶಾಸ್ತ್ರೀಯ ಒಂದು ಪ್ರಕಾರ, ಒಂದೊಂದು ಪ್ರಕಾರಗಳಿದೆ. ನಾವು ಬೆಳೀತಾ ಇದ್ದಿದ್ದು, ನಾನು ಇಲ್ಲಿ ನೀವೆಲ್ಲರೂ ದೊಡ್ಡವರಿದ್ದಾರೆ, ನಾನು ಸಣ್ಣವನು ಏಜಲ್ಲಿ. ಕಲೆಯ ಮುಂದೆ ನಾನು ಭಾರಿ ಸಣ್ಣವನು. ಸೊ ವಿತ್ ಡೀಪ್ ರೆಸ್ಪೆಕ್ಟ್ಸ್. ಹೇಗಂದರೆ ನಾನು ಕಲಿತಾ ಇರ್ಬೇಕಾದ್ರೆ ಸಂಗೀತನೆಲ್ಲ ನಮ್ಮ ಜನರೇಷನ್ ಸ್ವಲ್ಪ ಬೇರೆ ಇತ್ತು. ನೆಕ್ಸ್ಟ್ ಜನರೇಷನ್ 1990ರಲ್ಲಿ
2000s ಆ ಟೈಮಲ್ಲಿ. ಸೊ ಎಲ್ಲ ಥರದ ಮಿಕ್ಸ್ ಮ್ಯೂಸಿಕ್ಕು ಕೇಳ್ತಾ ಬರ್ತಾ ಇದ್ದೆ ನಾನು ಕಲಿಬೇಕಾದ್ರೆ. ಬಟ್ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇತ್ತು. ಹಾಗೆ ಕಲಿತಾ 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 ಸಾಕಷ್ಟು ಕಲಾವಿದರ ಜೊತೆ ನನ್ನ ಸ್ಕೂಲ್ ಡೇಸಲ್ಲೇ ನನಗೆ ಆ್ಯಕ್ಚುಲಿ ನಮ್ಮ ತಾಯಿಯ ಕಡೆಗೆ ಸಿ ಅಶ್ವಥ್ ಅವರು ನಮ್ಗೆ ರಿಲೇಟಿವ್ ಆಗಬೇಕು. ಸೊ ನಾವೆಲ್ಲ ಜೊತೆಗೆ ಅಂದರೆ ಅಶ್ವಥ್ ಸರ್ ಅವಾಗ ನಾನು ಭಾಳ ಸಣ್ಣವನು, ಬಟ್ ಅಶ್ವಥ್ ವಾಸ್ ಆಲ್ರೆಡಿ ಎ ಲೆಜೆಂಡ್. ಅವ್ರ ಜೊತೆಗೆ ನಾನು ಒಡನಾಟ ಮಾಡ್ತಾ ಇದ್ದೆ ಆ್ಯಂಡ್ ಸಾಕಷ್ಟು ಕಾರ್ಯಕ್ರಮ ನುಡಿಸ್ತಾ ಇದ್ದೆ. ಬಟ್ ನಾನು ಕಾಲೇಜ್ ಬರೋ ಅಷ್ಟರೊಳಗೆ ರಾಜು ಅನಂತ ಸ್ವಾಮಿ ನಂಗೆ ತುಂಬ ಒಳ್ಳೆಯ ಗೆಳೆಯ, ಸೀನಿಯರ್ ಗೆಳೆಯ ಅನ್ಬೋದು. ಆ ಟೈಮಲ್ಲಿ ಭಾರಿ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಬಟ್ ಆಕ್ಸಿಡೆಂಟ್ಲಿ ಮೇಲೆ ಕರ್ನಾಟಕ ಜಾನಪದ ಪರಿಷತ್ತು ಸಾಗರ ತಾಲೂಕು ಘಟಕ ತಮಗೆಲ್ಲ ತಿಳಿದಿರುವಂತೆ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲ ಹಿರಿಯ ಜಾನಪದ ಕಲಾವಿದರ ಸಹಕಾರದೊಂದಿಗೆ ನಮ್ಮದೇ ಆದಂತಹ ಒಂದು ಅಳಿಲು ಸೇವೆಯನ್ನು ಕಿರು ಪ್ರಯತ್ನವನ್ನು ನಾವು ಸಾಗರ ತಾಲೂಕು ಘಟಕದಿಂದ ಮಾಡ್ತಾ ಇರೋ ತಮಗೆಲ್ಲ ಗೊತ್ತಿದೆ. ಆ ನಿಟ್ಟಿನಲ್ಲಿ ಪ್ರತಿ ಭಾನುವಾರ ಜಾನಪದ ತರಗತಿಗಳನ್ನು ಸ್ಥಳೀಯ ಕಲಾವಿದರು ಹಾಗೂ ಆಗಾಗ್ಗೆ ಹೊರಗಡೆ ಕಲಾವಿದರನ್ನು ಕರೆಸಿ ಕಲಿಯೋಣ ಜಾನಪದ ಎಂಬ ಹೆಡ್ಲೈನ್ ನಮ್ಮ ಕಲೆ ಬರಹದ ಅಡಿಯಲ್ಲಿ ಪ್ರತಿ ಭಾನುವಾರ ಈ ಕಲಿಕೆಯನ್ನ ಮಾಡ್ತಾ ಇದ್ದೀವಿ. ಪ್ರತಿ ವಾರ 25ರಿಂದ 30-40 ಜನ ಮಹಿಳೆಯರು ಬಂದು ಜಾನಪದ ಗೀತೆಗಳನ್ನ ಕಲಿತಾ ಇದ್ದಾರೆ. ಅದರ ಜೊತೆಯಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಕಾರ್ಯಕ್ರಮಗಳನ್ನು ಕೂಡ ಜಾನಪದ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟು ಒಂದಿಷ್ಟು ಹೆಸರನ್ನ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಯಾಕೆಂದ್ರೆ ಶಾಸ್ತ್ರೀಯವಾದ ಯಾವುದೇ ಕಲೆಗಾದ್ರೂ ಕೂಡ ತರಗತಿಗಳಿರುತ್ತೆ. ಜಾನಪದ ತರಗತಿಗಳ ಮೂಲಕ ಕಲಿಕೆ ಸಾಗುತ್ತೆ. ಆದ್ರೆ ಈ ಜಾನಪದಕ್ಕೆ ಆ ನಿಟ್ಟಿನಲ್ಲಿ ಯಾವುದೇ ತರಗತಿಗಳು ಇರೋಲ್ಲ. ಈ ಭಾಗದಲ್ಲಿ ಇದು ಬಹಳ ಸರಳವಾದ ಹಾಡು. ಬಟ್ ನಾನು ನಮ್ಮ ಗುರುಗಳಿಗೆ ಫಸ್ಟ್ ಟೈಮ್ ಇದನ್ನ ಅವ್ರ ಮುಂದೆ ಹಾಡಿದ ಹಾಡು. ಸೊ ಅದರಿಂದ ನಂಗೆ ಬಹಳ ಹತ್ತಿರ ಹಾಡು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಒಂದು ಕನಕದಾಸರ ಒಂದು ಹಾಡು. ಬಟ್ ಅದನ್ನ ನಾನೇ ಟ್ಯೂನ್ ಮಾಡಿ ನನ್ನ ರೀತಿಯಲ್ಲಿ ಹಾಡ್ತೀನಿ ಯಾವಾಗಲೂ. ಉನ್ನತ ನೆಲೆಯಾದಿ ಕೇಶವನ ಧ್ಯಾನವನ್ನು, ಉನ್ನತ ನೆಲೆಯಾದಿ ಕೇಶವನ ಧ್ಯಾನವನ್ನು ಮನ ಮುಕ್ತಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ. ಮನ ಮುಕ್ತಿ ಮಾಡುವುದು ಮುಕ್ತಿಗಾಗಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಳು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಏಳು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ, ವೇದಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ, ಏಳು ಬಟ್ಟೆಗಾಗಿ. ಎಡವಿದ ಮನುಜನ ಬೆರಳಿನ ಗಾಯವು ಧರ್ಮವ ದರ್ಪಕ್ಕೆ ಬಲಿ ಕೊಡೋದುಳನ ಅಳುವಿಗೆ ದೈವವು ಅಪ್ಪಳಿಸಿದರೆಯನ್ನೇ ನುಂಗೋ ಘೋರ ಸಿಡಿಲು ಬಿಕ್ಕಳಿಸುತ್ತಾ ಭೂಮಿ ತಾಯ ಮಡಿಲ ಕೇಳಿದ್ದೇನೋ. ಆರೆ ಆರೋ ಮೇರಾ ನೀನೋ ರೇ.
ಎಲ್ಲ ಕಳೆವ ಮಚ್ಚಿತೆಯಲ್ಲಿ. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಸೋಮವಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಲವು ಪ್ರಮುಖರು ಸೇರ್ಪಡೆಯಾದರು. ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆ ದಿನೇಶ್ ಶಿರವಾಳ, ರಮೇಶ್ ಕೆಳದಿ, ತಾಲೂಕು ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರಪ್ಪ ಇನ್ನಿತರರ ನೇತೃತ್ವದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬೃಹತ್ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿದರು. ಪ್ರಮುಖರಾದ ರಮೇಶ್ ಕೆಳದಿ, ಶಿವು ಮೈಲಾರಿಕೊಪ್ಪ, ಸುನೀಲ್, ಗೋಪಾಲ್, ಚಂದ್ರು ಪೂಜಾರಿ, ದೇವರಾಜ್, ಸಂತೋಷ್, ಟಾಕಪ್ಪ, ಸೋಮಶೇಖರ್, ಲಿಂಗರಾಜ್, ಲೋಕೇಶ್, ಕುಬೇರ, ಅಣ್ಣಪ್ಪ, ಬಿಜು, ಹುಚ್ಚಪ್ಪ, ಚಂದ್ರು, ಕರಿಯಪ್ಪ, ಪುಟ್ಟಪ್ಪ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸೇರ್ಪಡೆ ಸಭೆ ನಿಮ್ಗೇನು ಮುಜುಗರ, ಯಾರ ಮನೆಗೆ ಸಾಲ ಕೇಳಕ್ ಹೋಗ್ತಾ ಇಲ್ಲ. ರೈತ ಸಂಘಟನೆಗೆ ಸೇರ್ಪಡೆಗೊಳ್ರಿ, ಬಲಯುತವಾಗ್ರಿ, ಸಂಘಟನೆ ಸೇರಿ ಬಲಯುತ ಆಗಿ ಅಂತೇಳಿ ಒಂದು ನಾರಾಯಣ ಗುರು ಅವರ ಸಂದೇಶ ಇದೆ. ಅದನ್ನ ಹೇಳ್ಕೊಂಡು ಸಂಘಟನೆ ಸೇರಿದ್ರೆ ಏನೇನು ಅನುಕೂಲ ಇರುತ್ತೆ, ಸಂಘಟನೆ ಸೇರದೇ ಇದ್ರೆ ಏನೇನು ಅನಾನುಕೂಲಗಳು ಇರ್ತವೆ, ಅದನ್ನೆಲ್ಲ ತಿಳಿ ಹೇಳ್ಬೇಕಾಗ್ತದೆ. ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ರಾಜಕೀಯ ಪಕ್ಷದ ಪ್ರಭಾವಗಳು ಇರ್ತವೆ. ಮತ್ತೆ ಅದರ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ನಮ್ಮಂತ ಯುವಕರು ನಾವೆಲ್ಲ ರಾಜಕೀಯ ಪಕ್ಷದ ಪ್ರಭಾವಕ್ಕೆ ಒಳಗಾಗಿ ಸಿಲುಕ್ ಹಾಕೊಂಡಿದ್ವಿ. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭವೂ ಇಲ್ಲ. ಆದ್ರೆ ಅವ್ರೆಲ್ಲರಿಗೂ ತಿಳಿ ಹೇಳಿ, ನೀವು ಚುನಾವಣೆ ಸಂದರ್ಭದಲ್ಲಿ ಯಾರಿಗಾದ್ರೂ ಓಟ್ ಹಾಕೊಳ್ಳಿ. ಆದ್ರೆ ರೈತ ಸಂಘಟನೆ ಸೇರ್ಪಡೆ ಆದ್ಮೇಲೆ ರಾಜಕೀಯ ನಾಯಕರು ಹಿಂಬಾಲಕರಾಗಿ ಸುತ್ತಾಡೋದು, ಅವ್ರಿಗೆ ಬೆಂಬಲ ಸೂಚಿಸೋದು, ಬಹಿರಂಗವಾಗಿ ಅವ್ರ ಜೊತೆಗೆ ಮತ ಭಿಕ್ಷೆ ಬೇಡಲಿಕ್ಕೆ ಹೋಗ್ತಕ್ಕಂಥದ್ದು, ಇದನ್ನೆಲ್ಲ ಇಲ್ಲಿ ನಡೆಯೋದಿಲ್ಲ. ಮತ್ತೆ ಎಲ್ಲ ಪಕ್ಷದವರ ಸ್ನೇಹ ಸಂಪರ್ಕದಲ್ಲಿ ಇರ್ಲಿಕ್ಕೆ ಯಾವುದೇ ರೀತಿ ಅಡ್ಡಿ ಆತಂಕ ಇಲ್ಲ, ಗೊತ್ತಾಯ್ತಾ? ಹಾಗಾಗಿ ರಾಜಕೀಯ ನಾಯಕರ ಸಂಪರ್ಕ ಇಟ್ಕೊಳ್ಬೇಡಿ ಅಂತ ನಾವು ಹೇಳೋದಿಲ್ಲ. ಆದ್ರೆ ರಾಜಕೀಯ ಪಕ್ಷಕ್ಕೂ ರೈತ ಸಂಘದ ಸಿದ್ಧಾಂತಕ್ಕೂ, ರೈತ ಸಂಘದ ಸಿದ್ಧಾಂತಕ್ಕೂ ರಾಜಕೀಯ ಪಕ್ಷಗಳ ಸಿದ್ಧಾಂತಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರ್ತದೆ. ಹಾಗಾಗಿ ಇದರ ಸಿದ್ಧಾಂತ ಇದು ಯಾವತ್ತು ನಿಮ್ಮ ಆ ಸ್ನೇಹ ನಿಮ್ಮ ಒಳಗೆ ಅವರೊಳಗೆ ಇರುತ್ತೆ. ಆದ್ರೆ ಸಂಘಟನೆ ಅಂತ ಬಂದಾಗ ನೀವು ಸಂಘಟನೆಗೆ ಹೆಚ್ಚು ಒತ್ತು ಕೊಡಬೇಕು. ಕೆಲವು ಸಾರಿ ಅದೇ ನಿಮ್ಮ ಸ್ನೇಹಿತರು ರಾಜಕೀಯ ಪಕ್ಷದ ನಾಯಕರಾಗಿರ್ತಾರೆ, ನೀವು ಸಂಘಟನೆ ಹೇಳ್ತೀರ, ಅವ್ರ ಆಡಳಿತ ಪಕ್ಷಕ್ಕೆ ಬಂದಾಗ ಅವ್ರ ವಿರುದ್ಧವೇ ಹೋರಾಟಕ್ಕೆ ನಿಲ್ಬೇಕಾಗಿ, ವೈಯಕ್ತಿಕವಾಗಲ್ಲ, ಸಾಮಾಜಿಕವಾಗಿ ಸಂಘಟನೆಯ ಮುಖಾಂತರ ಹೋರಾಟಕ್ಕೆ ಅವ್ರ ವಿರುದ್ಧವೇ ನಿಲ್ಬೇಕಾಗುತ್ತೆ. ಅದೇ ನಿಜವಾದ ನಾಯಕತ್ವ. ಅವರ ವಿಶ್ವಾಸ ಮತ್ತೆ ಸ್ನೇಹ ಸಂಬಂಧ ಅದರಿಂದ ಆಚೆ ಹೋರಾಟ ಮುಗಿದ್ಮೇಲೆ ಮತ್ತೆ ನಾವೆಲ್ಲ ಸ್ನೇಹಿತರು, ನಮ್ಮ ಶಾಸಕರು ನನಗೆ ತುಂಬಾ ಆಪ್ತರು. ಆದ್ರೂ ಕೂಡ ಈ ಹೋರಾಟದ ಸಿದ್ಧಾಂತಕ್ಕೂ ರಾಜಕೀಯ ಸಿದ್ಧಾಂತಕ್ಕೂ ನಾವು ಅದನ್ನ ಹೋಲಿಕೆ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಅವ್ರ ಹತ್ರ ಇವಾಗ್ಲೂ ನೇರ ಹೋರಾಟ ಆಡಳಿತದ ವಿರುದ್ಧ, ಅವರು ವಿರುದ್ಧ ಆಡಳಿತದ ವಿರುದ್ಧ ನಡೆಸ್ತಾನೆ ಇರ್ತೀವಿ ಕೆಲವು ಸಂದರ್ಭದಲ್ಲಿ. ಆದ್ರೆ ಈ ವ್ಯಕ್ತಿಗತವಾಗಿ ಅವರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು, ದ್ವೇಷ, ಅಸೂಯೆಗಳು ಯಾವತ್ತೂ ಉಂಟಾಗಿಲ್ಲ. ಮುಂದೆನೂ ಕೂಡ ಹಾಗೆ ಯಾವತ್ತೂ ಕೂಡ ನಾವು ಸ್ವಾಭಿಮಾನವನ್ನ ಅಡ ಇಟ್ಟು ಸಂಘಟನೆಯನ್ನ ನಡೆಸೋರು ಆಗಬಾರದು. ಮತ್ತೆ ಸಂಘಟನೆ ಒಳಗಡೆ ಪಿತೂರಿಗೆ ಅವಕಾಶ ಇಲ್ಲ, ರಾಜಕೀಯಕ್ಕೆ ಅವಕಾಶ ಇಲ್ಲ. ಲೀಡರ್ ಅಲ್ಲ, ನನಗಿಂತ 10 ಪಟ್ಟು ದೊಡ್ಡ ಲೀಡರ್ ಆಗಿ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಆ ಉದ್ದೇಶದಿಂದ ಹಗಲು ರಾತ್ರಿ ನಾವು ಶ್ರಮ ಪಟ್ಟಿದ್ದೇವೆ, ಹಾದಿ ಬೀದಿಯಲ್ಲಿ ಮಲಗಿದ್ದೇವೆ. 1 ದಿವಸಕ್ಕೆ 4 ದಿವಸಕ್ಕೆ ಶಾಲೆ ಹಾಕೊಂಡು ಒಂದು ರೌಂಡ್ ಇಡೀ ತಾಲೂಕು ಸುತ್ತರಿದ್ರೆ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೇವಾ ಮನೋಭಾವದಿಂದ ಎಷ್ಟೋ ಸಾರಿ ಜೀವದ ಭಯ ಬಿಟ್ಟು ಇವತ್ತಿಷ್ಟು ಬಲವಾಗಿದೆ. ಅವತ್ತು 3-4 ಜನ ಹೊಡೆದ ದಿನ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ರಾಜಕೀಯ ಮುಖಂಡರು ನಮ್ಮ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಎಷ್ಟೋ ಪ್ರಸಂಗಗಳು ಬಂದಿದ್ವು ಏನ್ರಿ ರಮೇಶ್ ಅವರೇ? ಅಂತ ಸಂದರ್ಭದಲ್ಲೇ ಹೆದರದೆ ಇಲ್ಲಿವರೆಗೆ ಕಟ್ಕೊಂಡು ಬಂದಿರ್ತಕ್ಕಂಥ ರೈತ ಸಂಘ ಯಾರೋ ಒಬ್ರು ಇಬ್ರು ವೈಯಕ್ತಿಕ ಹಿತಾಸಕ್ತಿಗೆ ಇದನ್ನ ಹಾಳು ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಅವರ ಮಧ್ಯೆ ಎಂತ ಬಾಂಧವ್ಯ ಇದ್ರು ಸಂಘಟನೆ ವಿಚಾರದಲ್ಲಿ ನಾನು ಅವರು ಹೊರಗೋದ್ರೂ ಅಡ್ಡಿಲ್ಲ, ಸಂಘಟನೆಯನ್ನ ಬಲಿ ಕೊಡ್ಲಿಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ನಾವು ಇಲ್ಲಿ ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ಹೋರಾಟ ಅಂತ ಬಂದಾಗ ಸದುದ್ದೇಶದಿಂದನೇ ಕಟ್ಟಿರ್ತೇವೆ. ನೀವು ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಮೀಟಿಂಗ್ ಕರೆದ ಬರಬೇಕು. ಮೀಟಿಂಗ್ ಬರ್ದೇನೆ ಕೆಲವು ಸರಿ ಅದು ಮಾಡಬಾರ್ದಾಯ್ತು, ಇದು ಮಾಡಬಾರ್ದಾಗಿತ್ತು ಅಂತ ಅಂದ್ರೆ ಅದನ್ನ ಪರಿಗಣನೆ ತೆಗೆದುಕೊಳ್ಳಿಕ್ ಬರೋದಿಲ್ಲ. ಮೀಟಿಂಗ್ ಬರ್ದೇ ಇದ್ರೆ ನೀವು ಎಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದೀರಿ ಅಂತ ಅರ್ಥ. ಮೀಟಿಂಗ್ ಬನ್ನಿ, 10 ಮೀಟಿಂಗ್ ನಡೀತಾ ಇರ್ತವೆ. ನಿಮ್ಗೆ ಸಮಯ ಇದ್ದಾಗ 1 ಗಂಟೆ ಬಂದು ಏನ್ ನಡೆಯುತ್ತೆ ಅಂತ ನಾವು ನೋಡಕ್ ಬನ್ನಿ, ಆಸಕ್ತಿ ಹುಟ್ಟುತ್ತೆ. ಒಂದೇ ಸರಿಗೆ ನೀವು ಇವತ್ತು ಸೇರಿ ನಾಳೆ ನಾಡ್ದು ಒಂದ್ಸರಿ ಎಂತದಪ್ಪ ಇದು ಅನ್ಸ್ಬೋದು. 4-5 ಹೋರಾಟಗಳಲ್ಲಿ ಭಾಗವಹಿಸಿದ ಹಾಗೆ ನಿಮಗೆ ಬಿಟ್ಟು ಹೋಗಕ್ ಮನ್ಸಾಗೋದಿಲ್ಲ. ನಿಮಗೂ ಕೂಡ ಆ ಹೋರಾಟದ ಕಿಚ್ಚು ಹೇಳುತ್ತೆ. ಮತ್ತೆ ನಾನು ಹೇಳಿದಾಗೆ ಈ ಸುತ್ತಮುತ್ತಲ ಹಳ್ಳಿಯಲ್ಲಿ ನಿಮ್ಮ ಪಡೆಯನ್ನ ತಯಾರು ಮಾಡಬೇಕು, ಹೊಸ ಸದಸ್ಯರು ಸೇರ್ಪಡೆ ಮಾಡಬೇಕು, ನಿಮಗೆ ಹೊಸ ಸ್ನೇಹಿತರು ಸಿಗ್ತಾರೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲ ಆಗ್ತದೆ, ಮನಸ್ಸು ನಿಮಗೆ ಹಗುರ ಆಗ್ತದೆ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ಬಹುದು.
ಅವರಿಂದ ಸಾಕಷ್ಟು ವಿಚಾರಗಳನ್ನ ಕಲಿಬಹುದು. ಈ ಎಲ್ಲಾ ಉದ್ದೇಶದಿಂದ ಸಂಘಟನೆ ಬಹಳ ಮುಖ್ಯ. ಮತ್ತೆ ಸರ್ಕಾರದ ಹಂತದವರೆಗೂ ಕೂಡ ಅನೇಕ ವಿಚಾರಗಳನ್ನ ಒಯ್ದು ಬಗೆಹರಿಸ್ಕೊಂಡು ಬಂದಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಸಂಘಟನೆಗಿದೆ. ನಮ್ಮ ರಾಜ್ಯಾಧ್ಯಕ್ಷರು ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಕೂಡ ನನ್ಗಿಂತ 100 ಪಟ್ಟು ಸಕ್ರಿಯವಾಗಿರ್ತಾರೆ. ರಾಜ್ಯಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು ಇವತ್ತು ಲಕ್ಷಾಂತರ ಜನ ಸೇರಿಸಿ ಗುರ್ಲಾಪುರದಲ್ಲಿ ಸುಮಾರು 10-15 ದಿನಗಳ ಕಾಲ ಬೆಳಗಾವಿ ಗೋಕಾಕ್ನಲ್ಲಿ ಹೋರಾಟವನ್ನ ಮಾಡಿದ್ರು. ಕಬ್ಬಿನ ಹೋರಾಟವನ್ನ ನಾವು ಕೂಡ 2-3 ಬಾರಿ ನಮ್ಮ ನಾಯಕರು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ. ಸುಮಾರು ಸರ್ಕಾರವೇ ಮಂಡಿ ಊರ ಅಂತ ಹಂತಕ್ಕೆ ಹೋಗಿ ಮಂಡಿ ಊರಿ ಲಾಸ್ಟ್ಗೆ ಸುಮಾರು 300-400 ಕೋಟಿ ಹಣವನ್ನ ರೈತರ ಖಾತೆಗೆ ಈಗ ಇತ್ತೀಚೆಗೆ ಜಮಾ ಮಾಡಿದ್ರು ರಮೇಶ್ ಅವರೇ. ಕಬ್ಬಿನ ಬೆಲೆಯನ್ನ ಹೆಚ್ಚು ಮಾಡಿಸ್ಕೊಂಡ್ರು. ಅಂತ ಹಠವಾದಿ ಹೋರಾಟಗಾರರು ಆಗ್ಬೇಕು ತಾವೆಲ್ಲರೂ ಕೂಡ ಅಂತೇಳಿ ಹೇಳ್ತಾ ಇನ್ನೂ ಅನೇಕ ವಿಚಾರಗಳಿದೆ. ಈ ಒಂದೇ ದಿವಸ ಗಂಟೆಗಟ್ಟಲೆ ನಿಮಗೆ ವಿಷಯಗಳನ್ನ ಹೇಳಿದ್ರೆ ಅದು ಹೋಗೋದಿಲ್ಲ, ಉಳಿಯೋದೂ ಇಲ್ಲ. ಆದ್ರೆ ನಾನು ಕೊನೆಯದಾಗಿ ಹೇಳ್ತೀನಿ, ಇಲ್ಲಿ ಯಾವ ಆಸೆ ಆಮಿಷಗಳಿಂದ ನಾವು ಸಂಘಟನೆಯನ್ನ ಕಟ್ಟಲಿಕ್ಕೆ ಬಂದಿಲ್ಲ. ನಿಮಗೆ ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.